ಆತ್ಮೀವೃತ್ತಿ ಬಾಂಧವರೇ, ಯೂಟ್ಯೂಬ್ ವೀಕ್ಷಕರೇ, ಆಜಾದ್ ಫಿಟ್ನೆಸ್ ಕ್ಲಬ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಕೋರ್ತಾ, ಆಜಾದ್ ಫಿಟ್ನೆಸ್ ಕ್ಲಬ್ PET CET ಎಕ್ಸಾಮ್ ಕೋಚಿಂಗ್ ಇದರ ಸೀರೀಸ್ ಆಫ್ ವಿಡಿಯೋಸ್ನಲ್ಲಿ ನಾಲ್ಕನೆಯ ಕ್ಲಾಸ್ ಆಗಿ ಈ ಹಿಂದೆ ನಡೆದಂತಹ ಅಸ್ಥಿಪಂಜರ ಅಥವಾ ಸ್ಕೆಲಿಟನ್ ಸಿಸ್ಟಮ್, ಇದಕ್ಕೆ ಸಂಬಂಧಪಟ್ಟ ಹಾಗೆ ಸ್ಕೆಲಿಟನ್ ಸಿಸ್ಟಮ್ ಅಂದರೆ ಏನು, ಅದರ ಅರ್ಥ ಏನು, ಯಾವ ಯಾವ ಬಗೆಯ ಮೂಳೆಗಳಿವೆ, ಮೂಳೆಗಳು ಅಂದರೆ ಏನು ಮತ್ತು ಮೂಳೆಗಳ ಮುಖ್ಯವಾದ ಕಾರ್ಯಗಳು, ಫಂಕ್ಷನ್ಸ್ ಏನು, ಎಲ್ಲ ಅಂಶಗಳನ್ನು ತಿಳಿದುಕೊಂಡಿವಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಲವಾರು ಪ್ರಶ್ನೆಗಳು, ಅದಕ್ಕೆ ಸಂಬಂಧಪಟ್ಟ ಉತ್ತರಗಳ ಬಗ್ಗೆ ಇವತ್ತಿನ ಸೆಷನನ್ನು ನಾವು ಚರ್ಚೆ ಮಾಡೋಣ. ಆತ್ಮೀಯರೇ, ನೀವೇನು QR ಕೋಡ್ ಕಾಣ್ತಾ ಇದ್ದೀರಿ, ಈ QR ಕೋಡನ್ನು ಸ್ಕ್ಯಾನ್ ಮಾಡಿ ನನ್ನ ಟೆಲಿಗ್ರಾಮ್, ವಾಟ್ಸಪ್ ಆ್ಯಪ್ಗೆ ನೀವು ಜಾಯಿನ್ ಆಗಲಿಕ್ಕೆ ಸಾಧ್ಯ ಇದೆ. ಅದರ ಜೊತೆಯಲ್ಲಿ ನನ್ನ ಯೂಟ್ಯೂಬ್ ಚಾನಲ್ಗೂ ಕೂಡ ಈ ಒಂದು QR ಕೋಡನ್ನು ಸ್ಕ್ಯಾನ್ ಮಾಡಿ ನೀವು ಅದನ್ನು ಸಬ್ಸ್ಕ್ರೈಬ್ ಮಾಡಬಹುದು. ನೇರವಾಗಿ ನಾವು ಪ್ರಶ್ನೋತ್ತರಗಳಿಗೆ ಹೋಗೋಣ. ಮೊದಲ ಪ್ರಶ್ನೆಯಾಗಿರುತ್ತೆ, ದ ಸ್ಕೆಲಿಟನ್ ಸಿಸ್ಟಮ್, ಅಸ್ಥಿಪಂಜರ ವ್ಯವಸ್ಥೆ ಅಂತ ಹೇಳ್ತೇವೆ, ಈಸ್ ಮೇನ್ಲಿ ಮೇಡ್ ಅಪ್ ಆಫ್ ಡ್ಯಾಶ್, ಅದು ಯಾವುದರಿಂದ ಆಗಿದೆ ಅನ್ನುವಂಥದ್ದು ಪ್ರಶ್ನೆ. 4 ಉತ್ತರ ಇದೆ. ನಾನು ಪ್ರಶ್ನೆಯನ್ನು ಯಾವಾಗ ಹೇಳ್ತೇನೆ, ಆಪ್ಷನ್ಸನ್ನು ಯಾವಾಗ ಹೇಳ್ತೇನೆ, ನೀವು ಆ ಆಪ್ಷನ್ಸನ್ನು ಹೇಳುವಂತಹ ಸಂದರ್ಭದಲ್ಲಿ ಉತ್ತರವನ್ನು ನೀವು ಗೆಸ್ ಮಾಡಬೇಕಾಗತ್ತೆ. ನಾನು ಯಾವಾಗ ಉತ್ತರವನ್ನು ಹೇಳ್ತೇನೆ ಆವಾಗ ನೀವು ಕೊನೆಯಲ್ಲಿ ಈ 27 ಪ್ರಶ್ನೆಗಳಲ್ಲಿ ಎಷ್ಟು ಸರಿ ಉತ್ತರಗಳನ್ನು ಹೇಳಿದ್ದೀರಿ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಬಹುದು. ಹಾಗಾದರೆ ಪ್ರಶ್ನೆ, ನಮ್ಮ ಸ್ಕೆಲಿಟನ್ ಸಿಸ್ಟಮ್ ಅನ್ನುವಂಥದ್ದು ಯಾವುದರಿಂದ ಆಗಿದೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಸ್ನಾಯುಗಳು, ಮಸಲ್ಸ್, 2ನೇದು ಬೋನ್ಸ್, ಮೂಳೆಗಳು, 3ನೇದು ಸ್ಕಿನ್, ಚರ್ಮದಿಂದ, 4ನೇದು ಬ್ಲಡ್, ರಕ್ತದಿಂದ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ, ಮೂಳೆಗಳಿಂದ ನಮ್ಮ ಸ್ಕೆಲಿಟಲ್ ಸಿಸ್ಟಮ್ ರಚನೆ ಆಗಿರುವಂಥದ್ದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ ಆಗಿರುತ್ತೆ 2ನೇ ಪ್ರಶ್ನೆ, ದ ಸ್ಕೆಲಿಟಲ್ ಸಿಸ್ಟಮ್, ಅಸ್ಥಿಪಂಜರ ವ್ಯವಸ್ಥೆ, ಪ್ರೊವೈಡ್ಸ್ ಡ್ಯಾಶ್ ಟು ದ ಬಾಡಿ, ನಮ್ಮ ದೇಹಕ್ಕೆ ಅದು ಏನನ್ನು ಕೊಡ್ತದೆ. ಡೈಜೆಷನ್, ಜೀರ್ಣಕ್ರಿಯೆಯನ್ನು, ಅದರ ಜೊತೆಯಲ್ಲಿ ಬಿ ಆಪ್ಷನ್ ಸಪೋರ್ಟನ್ನು, ಸಿ ಆಪ್ಷನ್ ರೆಸ್ಪಿರೇಷನನ್ನು, ಡಿ ಆಪ್ಷನ್ ಸರ್ಕ್ಯುಲೇಷನನ್ನು. ನೋಡಿ, ಇದೆಲ್ಲದಕ್ಕೂ ಕೂಡ ನಮ್ಮ ಮೂಳೆಗಳು ಇಂಡೈರೆಕ್ಟ್ಲಿ ಹೆಲ್ಪ್ ಮಾಡ್ತದೆ. ಓಕೆ, ಡೈಜೆಷನ್ಗೆ ಹೆಲ್ಪ್ ಮಾಡ್ತದೆ, ಆ ರೆಸ್ಪಿರೇಷನಿಗೆ ಹೆಲ್ಪ್ ಮಾಡ್ತದೆ, ಎಲ್ಲದಕ್ಕೂ ಕೂಡ ನಮ್ಮ ಮೂಳೆಗಳು ಕೂಡ ಹೆಲ್ಪ್ ಮಾಡ್ತದೆ, ಸಪೋರ್ಟ್ ಮಾಡ್ತದೆ. ಬಟ್ ಮೇಯ್ನ್ಲಿ ಬಹಳ ಮುಖ್ಯವಾಗಿ ನಮ್ಮ ಬೋನ್ ಮಾಡುವಂತಹ ಕೆಲಸ, ಸ್ಕೆಲಿಟಲ್ ಸಿಸ್ಟಮ್ ಮಾಡುವಂತಹ ಕೆಲಸವಾಗಿರುತ್ತೆ ಸಪೋರ್ಟ್, ಆಧಾರವನ್ನು ಕೊಡುವಂಥದ್ದು. ನಾವು ಲೆಸನ್ ಬಗ್ಗೆ ಚರ್ಚೆ ಮಾಡುವಾಗ ನೋಡಿದ್ವಿ, ಯಾವ ರೀತಿ ಒಂದು ಮನೆ ಅಥವಾ ಒಂದು ಬಿಲ್ಡಿಂಗಲ್ಲಿ ಪಿಲ್ಲರ್ಸ್ ಯಾವ ರೀತಿ ಸಪೋರ್ಟನ್ನು ಕೊಡುತ್ತೆ, ಅದೇ ಮಾದರಿಯಲ್ಲಿ ನಮ್ಮ ದೇಹಕ್ಕೆ ಆ ಒಂದು ಆಧಾರವನ್ನು ಕೊಡುವಂತಹ ಕೆಲಸವನ್ನು ಈ ಒಂದು ಬೋನ್ ಅಥವಾ ಸ್ಕೆಲಿಟಲ್ ಸಿಸ್ಟಮ್ ಮಾಡುತ್ತೆ. 3ನೇ ಪ್ರಶ್ನೆ, ಹೌ ಮೆನಿ ಬೋನ್ಸ್, ಮೂಳೆಗಳು, ಆರ್ ಪ್ರೆಸೆಂಟ್ ಇನ್ ಆ್ಯನ್ ಅಡಲ್ಟ್ ಹ್ಯೂಮನ್ ಅಂತ ಪ್ರಶ್ನೆ ಇದೆ. ಅಂದರೆ ಚಿಕ್ಕ ಮಕ್ಕಳಲ್ಲಿ, ಅಂದರೆ ಅಡಲ್ಟಲ್ಲಿ, ದೊಡ್ಡವರಲ್ಲಿ ಎಷ್ಟು ಮೂಳೆಗಳು ಇವೆ? ಇದು ಬಹಳ ಸುಲಭವಾದ ಪ್ರಶ್ನೆ. ನಾವು ಅದನ್ನು ಲೆಸನಲ್ಲಿ ಓದಿ ನಮಗೆ ಬಾಹೆಟ್ ಕೂಡ ಬಂದಿದೆ. ಇದನ್ನು ಯಾವಾಗ ಯಾರು ಕೇಳಿದರೂ ನೇರವಾಗಿ 206 ಅಡಲ್ಟಲ್ಲಿ, ವಯಸ್ಕರಲ್ಲಿ 206 ಮೂಳೆಗಳು ಇರುತ್ತೆ ಅಂತ ಹೇಳಿ ನಾವು ಹೇಳಲಿಕ್ಕೆ ನಮಗೆ ಗೊತ್ತಿರಬೇಕು. ಸೊ 270, 208, 206, 201 ಅಂತ ಕೊಟ್ಟಿದ್ದಾರೆ. 206 ಅಡಲ್ಟ್ ಬೋನ್ 206, ಇದು ಯಾವಾಗ ಯಾರು ಕೇಳಿದರೂ ನಮಗೆ ಬಾಹೆಟ್ ಆಗಿ ಗೊತ್ತಿರಬೇಕು. 4ನೇ ಪ್ರಶ್ನೆ ನೋಡಿ, ಇದು ಸ್ವಲ್ಪ ಕನ್ಫ್ಯೂಸಿಂಗ್ ಇರುವಂಥ ಪ್ರಶ್ನೆ. ಎ ನ್ಯೂ ಬಾರ್ನ್ ಬೇಬಿ, ಒಂದು ನವಜಾತ ಶಿಶುವಿನ ಒಂದು ಫೋಟೋ ಇದೆ. ಹ್ಯಾಸ್ ಅಪ್ರಾಕ್ಸಿಮೇಟ್ಲಿ ಡ್ಯಾಶ್ ಬೋನ್ಸ್, ಅಲ್ಲಿ ನೋಡಿ ಒಂದು ಶಬ್ದವನ್ನು ಪ್ರಯೋಗಿಸಲಾಗಿದೆ, ಅಪ್ರಾಕ್ಸಿಮೇಟ್ಲಿ, ಸರಿಸುಮಾರು ಎಷ್ಟು ಮೂಳೆಗಳನ್ನು ಒಂದು ಚಿಕ್ಕ ಮಗು ಅಥವಾ ಈಗ ಹುಟ್ಟಿದ ನವಜಾತ ಶಿಶು ಹೊಂದಿರುತ್ತೆ ಅನ್ನುವಂಥದ್ದು ಪ್ರಶ್ನೆ ಇದೆ. ಉತ್ತರ ಇದೆ ಎ 206, ಬಿ 180 180, ಸಿ 270, ಡಿ 150. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಸಿ 270. ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವ ಆಗುತ್ತೆ. ಇದರಲ್ಲಿ ಎಕ್ಸ್ಪರ್ಟ್ಸ್ ಏನಿದ್ದಾರೆ
ಅವರು ಏನು ಮಾಡ್ತಾರೆ ಅಂದರೆ ಕೆಲವರು ಹೇಳ್ತಾರೆ 270, ಕೆಲವರು ಹೇಳ್ತಾರೆ 275 ಮತ್ತು ಕೆಲವರು ಹೇಳ್ತಾರೆ 300, ಅಪ್ ಟು 300 ಬೋನ್ಸ್, 300ರವರೆಗೆ ಮೂಳೆಗಳು ನವಜಾತ ಶಿಶುವಿನಲ್ಲಿ ಇರುತ್ತೆ ಅಂತ ಹೇಳಿ. ಹಾಗಾದರೆ ಈ ಡಿಫ್ರೆನ್ಸ್ ಆಫ್ ಒಪಿನಿಯನ್ ಯಾಕೆ ಅವರಲ್ಲಿ ಒಮ್ಮತ ಇಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಉದ್ಭವ ಆಗ್ಬೋದು. ಸೊ ಇದಕ್ಕೆ ಉತ್ತರ ಏನಂದರೆ, ನವಜಾತ ಶಿಶುಗಳಲ್ಲಿ ಏನು ಬೋನ್ ಇರುತ್ತೆ ಅದು ನಾನು ಲೆಸನ್ಸ್ ಮಾಡುವಾಗಲೇ ಹೇಳಿದ್ದೆ, ಅವುಗಳು ಟೆಂಡರ್ ರೀತಿಯಲ್ಲಿ ಇರುತ್ತೆ, ಅಂದರೆ ಮೃದುವಾಗಿರುತ್ತೆ, ತುಂಬ ಗಟ್ಟಿಯಾಗಿರುವುದಿಲ್ಲ. ಸೊ ಈ ತುಂಬ ಮೃದುವಾಗಿರುವುದನ್ನು ಕೆಲವೊಂದು ಎಕ್ಸ್ಪರ್ಟ್ಸ್ ಏನು ಮಾಡ್ತಾರೆ ಅಂದರೆ ಅದನ್ನು ಮೂಳೆ ಎಂದು ಪರಿಗಣಿಸುವುದಿಲ್ಲ. ಕೆಲವೊಂದು ಎಕ್ಸ್ಪರ್ಟ್ಸ್ ಏನು ಇದ್ದಾರೆ, ಅವರು ಮೃದುವಾಗಿರುವುದನ್ನು, ಸಾಫ್ಟ್ ಆಗಿರುವುದನ್ನು ಕೂಡ ಮೂಳೆ ಅಂತ ಪರಿಗಣಿಸುವುದರಿಂದಾಗಿ ಅವರಲ್ಲಿ 300 ಸಂಖ್ಯೆ 275 ಸಂಖ್ಯೆ ಜಾಸ್ತಿ ಇರುತ್ತೆ. ಯಾರು ತುಂಬ ಸಾಫ್ಟ್ ಆಗಿರುತ್ತೆ, ಆ ಮಗುವಿನ ಏನು ಬೋನ್ ಇದೆ ಅದನ್ನು ತುಂಬ ಸಾಫ್ಟ್ ಇರೋದ್ರಿಂದ ಅದನ್ನು ಬೋನ್ ಅಂತ, ಮೂಳೆ ಅಂತ ಪರಿಗಣಿಸದೇ ಇರೋದ್ರಿಂದ ಅಲ್ಲಿ ಏನು ಬರುತ್ತೆ ಅಂದರೆ ಅವರು 270 ಅಥವಾ 275 ಅಂತ ಹೇಳ್ತಾರೆ. ಸೊ ಇಂತಹ ಕನ್ಫ್ಯೂಸಿಂಗ್ ಕ್ವಶನ್ ಬಂದಾಗ ನಾವೇನು ಮಾಡಬೇಕು ಅಂದರೆ, ನಮ್ಗೆ ಗೊತ್ತಿರಬೇಕು 270, 275 to 300 ಈ ರೀತಿ ಒಪಿನಿಯನ್ಸ್ ಇದೆ. ಸೊ ಅದಕ್ಕೆ ನಿಯರೆಸ್ಟ್ ಆನ್ಸರ್ ಏನಿದೆ ಆ ಆನ್ಸರನ್ನು ನಾವು ಆಪ್ಷನನ್ನು ಆಯ್ಕೆ ಮಾಡಬೇಕು. ಸೊ ಇಲ್ಲಿ ನೀವು ಕಾಣ್ತೀರಿ ಉಳಿದೆಲ್ಲ ಆಯ್ಕೆಗಳು 206 ಇದೆ, 180 ಇದೆ, 150 ಇದೆ. ಇದು ಯಾವುದಕ್ಕೂ ಕೂಡ 270 to 300 ಬಿಟ್ವೀನ್ ಇಲ್ಲದೆ ಇರೋದ್ರಿಂದಾಗಿ 270 ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್ 5ನೇ ಪ್ರಶ್ನೆ. ಬೋನ್, ಮೂಳೆ ಅನ್ನುವಂಥದ್ದು ಇಸ್ ಎ ಟೈಪ್ ಆಫ್ ಡ್ಯಾಶ್. ಅದು ಇದು ಯಾವ ರೀತಿದ್ದು ಅಂತ ಕೇಳಿದ್ದಾರೆ, ಅದು ಏನು ಅಂತ ಕೇಳಿದ್ದಾರೆ. ಎ ಮಸಲ್ ಟಿಶ್ಯೂ, ಬಿ ಕನೆಕ್ಟಿವ್ ಟಿಶ್ಯೂ, ಸಿ ನರ್ವಸ್ ಟಿಶ್ಯೂ, ಆರ್ ಡಿ ಎಪಿಥೀಲಿಯಲ್ ಟಿಶ್ಯೂ. ಅದನ್ನು ಕನ್ನಡದಲ್ಲೂ ಕೂಡ ಕೊಟ್ಟಿದ್ದಾರೆ. ಸೊ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ ಕನೆಕ್ಟಿವ್ ಟಿಶ್ಯೂ. ನೋಡಿ, ಟಿಶ್ಯೂ ಅಂದರೆ ಏನು? ಟಿಶ್ಯೂ ಇಸ್ ಎ ಗ್ರೂಪ್ ಆಫ್ ಸೆಲ್ಸ್ ಪರ್ಫಾರ್ಮಿಂಗ್ ದಿ ಸಿಮಿಲರ್ ಫಂಕ್ಷನ್. ಅಂದರೆ ಒಂದು ಜೀವಕೋಶಗಳ ಒಂದು ಗುಂಪು, ಒಂದು ನಿರ್ದಿಷ್ಟ ಕಾರ್ಯವನ್ನು ಮಾಡುವಂತಹ ಜೀವಕೋಶಗಳ ಗುಂಪನ್ನು ನಾವು ಟಿಶ್ಯೂ ಅಥವಾ ಅಂಗಾಂಶ ಅಂತ ಹೇಳ್ತೇವೆ. ಸೊ ಇದು ಕನೆಕ್ಟಿವ್ ಟಿಶ್ಯೂ. ಬೋನ್ ಅನ್ನುವಂಥದ್ದು ಕನೆಕ್ಟಿವ್ ಟಿಶ್ಯೂ ಯಾವ ರೀತಿ ಆಗುತ್ತೆ ಅಂದರೆ ಅದಕ್ಕೆ ಬೇರೆ ಬೇರೆ ಉದಾಹರಣೆ, ಬೇರೆ ಬೇರೆ ರೀತಿಯಲ್ಲಿ ಚರ್ಚೆ ಮಾಡುತ್ತಾರೆ. ಬಟ್ ಇಲ್ಲಿ ಕನೆಕ್ಟಿವ್ ಟಿಶ್ಯೂ ನೀವು ಅತಿ ಸರಳವಾಗಿ ನೆನ್ಪಿಡ್ಕೊಳ್ಳಿಕ್ಕೆ ಆಗುವಂಥದ್ದು ಏನಂದರೆ, ಯಾಕಂದರೆ ಇದು ಮೂಳೆಗಳನ್ನು ಒಂದು ಅಸ್ಥಿಪಂಜರವಾಗಲಿಕ್ಕೆ ಜಾಯಿಂಟ್ಸ್ ಜೊತೆ ಕನೆಕ್ಟ್ ಮಾಡ್ತದೆ. ಓಕೆ, ಒಂದು ಅಸ್ಥಿಪಂಜರ ಆಗಲಿಕ್ಕೆ ಜಾಯಿಂಟ್ಸ್ ಜೊತೆ ಕನೆಕ್ಟ್ ಮಾಡೋದ್ರಿಂದ ಇದನ್ನು ನಾವು ಕನೆಕ್ಟಿವ್ ಟಿಶ್ಯೂ ಅಂತ ಹೇಳ್ಬೋದು. ಇದರ ಬಗ್ಗೆ ಇನ್ನೂ ಕೂಡ ತುಂಬ ಡೀಪಾಗಿ ಚರ್ಚೆ ಇರ್ತದೆ. ಬಟ್ ಇನ್ ಸಿಂಪಲ್ ನಾನು ಹೇಳಿರುವಂಥದ್ದು ಬೋನ್ ಇಸ್ ಎ ಕನೆಕ್ಟಿವ್ ಟಿಶ್ಯೂ. ನೆಕ್ಸ್ಟ್ 6ನೇ ಪ್ರಶ್ನೆ ಆಗಿರುತ್ತೆ. ದ ಸ್ಕೆಲಿಟಲ್ ಸಿಸ್ಟಮ್, ಅಸ್ಥಿಪಂಜರ ವ್ಯವಸ್ಥೆ, ಹ್ಯಾಸ್ ಡ್ಯಾಶ್ ಮೇನ್ ಪಾರ್ಟ್ಸ್. ಎಷ್ಟು ಮುಖ್ಯವಾದ ಭಾಗಗಳನ್ನು ಈ ಸ್ಕೆಲಿಟಲ್ ಸಿಸ್ಟಮ್ ಹೊಂದಿದೆ? A3, B4, C2, D5. ಸೊ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ C2. 2 ಅತಿ ಮುಖ್ಯವಾದಂತಹ ಮುಖ್ಯ ಭಾಗಗಳನ್ನು ನಮ್ಮ ಇಡೀ ಸ್ಕೆಲಿಟಲ್ ಸಿಸ್ಟಮ್ ಹೊಂದಿರುತ್ತೆ. ಸೊ ಅದನ್ನು ಕೂಡ ನಾವು ಈ ಒಂದು ಅಧ್ಯಾಯವನ್ನು ಚರ್ಚೆ ಮಾಡುವಾಗ ನೋಡಿದ್ವಿ. 7ನೇ ಪ್ರಶ್ನೆ ಆಗಿರುತ್ತೆ. ದ ಆಕ್ಸಿಯಲ್ ಸ್ಕೆಲಿಟಲ್ ಅಥವಾ ಅಕ್ಷೀಯ ಅಸ್ಥಿಪಂಜರ ಕನ್ಸಿಸ್ಟ್ ಆಫ್ ಡ್ಯಾಶ್ ಬೋನ್ಸ್. ಎಕ್ಸಿಯಲ್ ಸ್ಕೆಲಿಟಲ್ನಲ್ಲಿ 2 ಭಾಗ ಇದೆ, ನಾವು ನೋಡಿದ್ವಿ, ಅಪೆಂಡಿಕ್ಯುಲರ್ ಮತ್ತು ಎಕ್ಸಿಯಲ್ ಸ್ಕೆಲಿಟನ್ ಅಂತ. ಈ ಎಕ್ಸಿಯಲ್ ಸ್ಕೆಲಿಟಲ್ನಲ್ಲಿ ಎಷ್ಟು ಮೂಳೆಗಳು ಬರುತ್ತೆ? 186, B80, C206, D270. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ B80, 80. ನೋಡಿ, ಎಕ್ಸಿಯಲ್ ಸ್ಕೆಲಿಟಲ್ನಲ್ಲಿ 80 ಮೂಳೆಗಳು ಬರುತ್ತೆ. ಅದನ್ನು ಕೂಡ ನಾವು ಪರೀಕ್ಷೆಯ ಅಧ್ಯಾಯವನ್ನು ಚರ್ಚೆ ಮಾಡುವಾಗ ನೋಡಿದ್ವಿ. ನೀವು ಎಕ್ಸಿಯಲ್ 80 ಅಂತ ನೆನ್ಪಿಟ್ಕೊಳ್ಬೇಕು. ಎಕ್ಸಿಯಲ್ 80. ಓಕೆ, ನೆಕ್ಸ್ಟ್ 8ನೇ ಪ್ರಶ್ನೆ ಆಗಿರುತ್ತೆ. ದ ಅಪೆಂಡಿಕ್ಯುಲರ್ ಸ್ಕೆಲಿಟನ್, ಉಪಾಂಗ ಅಸ್ಥಿಪಂಜರ ಅಂತ ನಾವೇನು ಹೇಳ್ತೇವೆ, ಇಟ್ಸ್ ಕನ್ಸಿಸ್ಟ್ ಆಫ್ ಡ್ಯಾಶ್ ಬೋನ್ಸ್. ಅದರಲ್ಲಿ ಎಷ್ಟು ಮೂಳೆಗಳು ಇರುತ್ತೆ? A80, B100, C126 and D206. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ C126. ಯಾಕಂದರೆ ಎಕ್ಸಿಯಲ್ನಲ್ಲಿ 80 ಮೂಳೆಗಳಿರ್ತವೆ, ಅಪೆಂಡಿಕ್ಯುಲರಲ್ಲಿ 126 126 ಬೋನ್ಸ್ ಇರುತ್ತೆ. ಸೊ 126 ಅಪೆಂಡಿಕ್ಯುಲರ್,
ಅಪೆಂಡಿಕ್ಯುಲರ್ 126, ಏಕ್ಸಿಯಲ್ 80, 126 ಪ್ಲಸ್ 80 206 ಮೂಳೆಗಳಾದವು. ಇದು ಯಾವಾಗ ಕೇಳಿದರೂ ನಮಗೆ ಗೊತ್ತಿರಬೇಕು, ಅತಿ ಸುಲಭವಾಗಿ ನಾವು ನೆನ್ಪಿಟ್ಕೊಳ್ಬೋದು. ಕ್ವಶನ್ ನಂಬರ್ 9, ವಿಚ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಬೋನ್ಸ್. ನೋಡಿ ಇಲ್ಲಿ ನೆಗೆಟಿವ್ ಕೇಳಿರುವಂಥದ್ದು. ವಿಚ್ ಈಸ್ ನಾಟ್ ಎ ಫಂಕ್ಷನ್ ಆಫ್ ಬೋನ್ಸ್, ಮೂಳೆಯ ಇವುಗಳಲ್ಲಿ ಇದು ಯಾವುದು ಮೂಳೆಯ ಕೆಲಸ ಅಲ್ಲ ಅಂತ ಕೇಳಿದ್ದಾರೆ. ನೆಗೆಟಿವ್ ಕೇಳಿರುವಂಥದ್ದು. ಸಪೋರ್ಟ್, ಬಿ ಪ್ರೊಟೆಕ್ಷನ್ ರಕ್ಷಣೆ ಕೊಡುವಂಥದ್ದು, ಸಿ ಡೈಜೆಷನ್, ಡಿ ಮೂಮೆಂಟ್. ಈ ನಾಲ್ಕರಲ್ಲಿ ನಾವು ಫಸ್ಟ್ ನೋಡಬೇಕು ಯಾವ್ಯಾವ ಕಾರ್ಯ ನಮ್ಮ ಸ್ಕೆಲಿಟಲ್ ಸಿಸ್ಟಮ್ ಮಾಡುತ್ತೆ, ಬೋನ್ಸ್ ಮಾಡುತ್ತೆ ಅಂತ ಹೇಳಿ. ಅದರಲ್ಲಿ ಸಪೋರ್ಟ್ ಮಾಡುತ್ತೆ, ಪ್ರೊಟೆಕ್ಷನ್ ಅಂತೂ ಮಾಡುತ್ತೆ, ಮೂಮೆಂಟ್ ಅಂತೂ ಸಪೋರ್ಟ್ ಮಾಡುತ್ತೆ. ಸರಿಯಾದ ಉತ್ತರವಾಗಿರುತ್ತೆ ಸಿ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಸಿ ಡೈಜೆಷನ್. ಯಾಕಂದರೆ ಡೈಜೆಷನಿಗೆ ನೇರವಾಗಿ ನಮ್ಮ ಬೋನ್ಸ್ ಹೆಲ್ಪ್ ಮಾಡಲ್ಲ, ನೇರವಾಗಿ ಮಾಡಲ್ಲ, ಮುಖ್ಯವಾದ ಕಾರ್ಯ ಅಲ್ಲವಾಗಿರುವುದರಿಂದಾಗಿ ನಾವು ಸಿಯನ್ನು ಡೈಜೆಷನನ್ನು ಆಯ್ಕೆ ಮಾಡ್ತೇವೆ. ಕ್ವಶನ್ ನಂಬರ್ 10, 10ನೇ ಪ್ರಶ್ನೆ ಆಗಿರುತ್ತೆ. ವಿಚ್ ಬೋನ್, ಯಾವ ಮೂಳೆ ಪ್ರೊಟೆಕ್ಟ್ಸ್ ದಿ ಬ್ರೈನ್, ನಮ್ಮ ಬ್ರೈನನ್ನು ಯಾವ ಮೂಳೆ ಪ್ರೊಟೆಕ್ಟ್ ಮಾಡುತ್ತೆ, ಮೆದುಳನ್ನು ಪ್ರೊಟೆಕ್ಟ್ ಮಾಡುವಂಥ ಬೋನ್ ಯಾವುದು? ಎ ಫೀಮರ್, ಬಿ ಸ್ಕಲ್, ಸಿ ಟಿಬಿಯಾ, ಡಿ ರೇಡಿಯಸ್. ನೋಡಿ ಇದರಲ್ಲಿ ನೀವು ಇಲ್ಲಿ ಕಾಣ್ತೀರಿ ಸ್ಕ್ರೀನಲ್ಲಿ ನಮ್ಮ ತಲೆಬುರುಡೆ, ಅಥವಾ ಅದನ್ನು ಏನಂತ ಹೇಳ್ತಾರೆ, ನಾವು ಸ್ಕಲ್ ಅಂತ ಹೇಳ್ತೇವೆ. ಇಲ್ಲಿ ತಲೆಬುರುಡೆ, ಸ್ಕಲ್ಲಿಗೆ ಸರಿಯಾದಂತಹ ಏನು ಕನ್ನಡ ಅನುವಾದ ತಲೆಬುರುಡೆ ಅಂತ ಹೇಳ್ಬೋದು. ಸೊ ತಲೆಬುರುಡೆ ಅನ್ನುವಂಥದ್ದು ಏನನ್ನು ಮಾಡ್ತದೆ, ಪ್ರೊಟೆಕ್ಟ್ ಮಾಡ್ತದೆ, ಮೆದುಳನ್ನು ಪ್ರೊಟೆಕ್ಟ್ ಮಾಡ್ತದೆ. ಓಕೆ, ನೆಕ್ಸ್ಟ್ 11ನೇ ಪ್ರಶ್ನೆ. ದ ರಿಬ್ ಕೇಜ್, ಎದೆಯಲ್ಲಿರುವಂತಹ ಮೂಳೆಗಳು, ಪ್ರೊಟೆಕ್ಟ್ಸ್ ದಿ ಡ್ಯಾಶ್. ಇಲ್ಲಿ ಎದೆ ಮೂಳೆಗಳು ಕನ್ನಡ ಟ್ರಾನ್ಸ್ಲೇಷನ್ ಅದು ಅಲ್ಲಿ ಬರಲೇಬೇಕಂತ ಇಲ್ಲ, ದ ರಿಬ್ ಕೇಜ್ ಅಂತಲೇ ಕೊಡ್ತಾರೆ. ನೋಡಿ ಇಂಗ್ಲೀಷ್ ಟರ್ಮ್ಸನ್ನು ನಾವು ಯಾವತ್ತೂ ನೆನ್ಪಿಟ್ಕೊಳ್ಬೇಕು. ಓಕೆ, ಸೊ ಬೋನ್ಸ್ಗಳಲ್ಲಿ ಮತ್ತು ಫಿಸಿಯಾಲಜಿಯಲ್ಲಿ, ಅನಾಟೊಮಿ ಫಿಸಿಯಾಲಜಿ ಇಂಗ್ಲೀಷ್ ಭಾಷೆಯ ಶಬ್ದಗಳು ಕನ್ನಡ ಭಾಷೆಗಿಂತ ಸುಲಭವಾಗಿರುತ್ತೆ. ಸೊ ನಾವು ಇಂಗ್ಲೀಷ್ ಟರ್ಮ್ಸನ್ನು ನೆನ್ಪಿಡ್ಕೊಂಡ್ರೆ ನಮಗೆ ಆನ್ಸರ್ ನೆನ್ಪಿಡ್ಕೊಳ್ಳಿಕ್ಕೆ ಈಸಿಯಾಗಿರುತ್ತೆ. ಸೊ ಕನ್ನಡದಲ್ಲಿ ಎಕ್ಸಾಮ್ ಬರೆಯೋರು ಕನ್ನಡದಲ್ಲೂ ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿ. ಅದಕ್ಕೆ ನಾನು ಮಲ್ಟಿ ಲ್ಯಾಂಗ್ವೇಜನ್ನು, 2 ಲ್ಯಾಂಗ್ವೇಜನ್ನು, ದ್ವಿಭಾಷೆಯನ್ನು ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾಕಂದರೆ ಕನ್ನಡ ಅಥವಾ ಇಂಗ್ಲೀಷ್ ಎರಡೂ ರೀತಿಯಲ್ಲೂ ಕೂಡ ನಾವು ಅರ್ಥ ಮಾಡಿಕೊಂಡ್ರೆ ನಮಗೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ ಸುಲಭ ಆಗುತ್ತೆ. ಸೊ ಇಂಗ್ಲೀಷ್ ಟರ್ಮ್ಸನ್ನು ನೀವು ನೆನಪಿಡುವಂತಹ ಪ್ರಯತ್ನವನ್ನು ಮಾಡಿ. ದ ರಿಬ್ ಕೇಜ್ ಅನ್ನುವಂಥದ್ದು ಎದೆಯ ಮೂಳೆಗಳು, ಇದು ನಮ್ಮ ಡ್ಯಾಶನ್ನು ಪ್ರೊಟೆಕ್ಟ್ ಮಾಡುತ್ತೆ. ಲಿವರನ್ನು, ಬಿ ಹಾರ್ಟ್ ಆ್ಯಂಡ್ ಲಂಗ್ಸನ್ನು ಮತ್ತು ಶ್ವಾಸಕೋಶವನ್ನು, ಹಾರ್ಟ್ ಆ್ಯಂಡ್ ಲಂಗ್ಸ್ ಶ್ವಾಸಕೋಶ, ಹೃದಯವನ್ನು, ಸಿ ಕಿಡ್ನಿಯನ್ನು, ಡಿ ಸ್ಟೊಮಕನ್ನು. ಸೊ ನೋಡಿ ಇದು ಎಲ್ಲವನ್ನು ಪ್ರೊಟೆಕ್ಟ್ ಮಾಡುತ್ತೆ, ಮೂಳೆಗಳು ಪ್ರೊಟೆಕ್ಟ್ ಮಾಡುತ್ತೆ. ಬಟ್ ಅಲ್ಲಿ ಕೇಳಿರುವಂಥದ್ದು ರಿಬ್ ಕೇಜ್. ರಿಬ್ ಕೇಜ್ ಅನ್ನುವಂಥದ್ದು ಮುಖ್ಯವಾಗಿ ಪ್ರೊಟೆಕ್ಟ್ ಮಾಡುವಂಥದ್ದು. ನೀವು ಇಲ್ಲಿ ಚಿತ್ರದಲ್ಲಿ ಕಾಣ್ತೀರಿ, ಆ ರಿಬ್ಸ್, ನಮ್ಮ ರಿಬ್ಸ್ ಏನಿದೆ, ಈ ಎದೆಯ ಮೂಳೆಗಳೇನಿದೆ, ರಿಬ್ಸ್ ಅಂತ ನಾವೇನು ಹೇಳ್ತೇವೆ, ಅದರ ಒಳಭಾಗದಲ್ಲಿ ಶ್ವಾಸಕೋಶ ಮತ್ತು ಹಾರ್ಟ್ ಬರುತ್ತೆ. ಆದ್ದರಿಂದಾಗಿ ಶ್ವಾಸಕೋಶವನ್ನು, ಲಂಗ್ಸನ್ನು ಮತ್ತು ಹಾರ್ಟನ್ನು ಪ್ರೊಟೆಕ್ಟ್ ಮಾಡುವಂಥ ಅತಿ ಮುಖ್ಯವಾದ ಕೆಲಸ ಮಾಡುವಂಥದ್ದು ರಿಬ್ ಕೇಜ್. ಸೊ ಅದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ ಹಾರ್ಟ್ ಆ್ಯಂಡ್ ಲಂಗ್ಸ್. ನೆಕ್ಸ್ಟ್ ಪ್ರಶ್ನೆ ನಂಬರ್ 12. ದ ವರ್ಟಿಬ್ರಲ್ ಕಾಲಮ್ ಅಥವಾ ಬೆನ್ನೆಲುಬು ಅಂತ ನಾವೇನು ಹೇಳ್ತೇವೆ, ಇಟ್ ಪ್ರೊಟೆಕ್ಟ್ಸ್ ದಿ ಡ್ಯಾಶ್. ವರ್ಟಿಬ್ರಲ್ ಕಾಲಮ್ ಏನನ್ನು ಪ್ರೊಟೆಕ್ಟ್ ಮಾಡುತ್ತೆ? ಬ್ರೈನ್, ಸ್ಪೈನಲ್ ಕಾರ್ಡ್, ಸಿ ಹಾರ್ಟ್, ಡಿ ಲಿವರ್. ಸೊ ನಾವು ಯಾವತ್ತು ನೆನ್ಪಿಟ್ಕೊಳ್ಬೇಕು, ಸ್ಪೈನಲ್ ಕಾರ್ಡ್, ವರ್ಟಿಬ್ರಲ್ ಕಾಲಮ್. ಸ್ಪೈನಲ್ ಕಾರ್ಡ್ ಅನ್ನುವಂಥದ್ದು ವರ್ಟಿಬ್ರಲ್ ಕಾಲಮ್ನ ಒಳಗಡೆ ಇರ್ತದೆ. ವರ್ಟಿಬ್ರಲ್ ಕಾಲಮ್ ಅನ್ನುವಂಥದ್ದು ಬೋನ್ಗಳಿಗೆ, ಮೂಳೆಗಳಿಗೆ ಸಂಬಂಧಪಟ್ಟದ್ದು. ಈ ಸ್ಪೈನಲ್ ಕಾರ್ಡ್ ಅನ್ನುವಂಥದ್ದು ನಮ್ಮ ನರ್ವಸ್ ಸಿಸ್ಟಮಿಗೆ ಸಂಬಂಧಪಟ್ಟದ್ದು. ಮೆದುಳಿನಿಂದ ನಮ್ಮ ದೇಹದ ಬೇರೆ ಬೇರೆ ಅಂಗಾಂಗಗಳಿಗೆ ಕನೆಕ್ಟ್ ಮಾಡುವಂಥದ್ದು ಸ್ಪೈನಲ್ ಕಾರ್ಡ್. ಅದರ ನರ್ವಸ್ ಸಿಸ್ಟಮ್ ಕನೆಕ್ಟ್ ಮಾಡುವಂಥದ್ದು ಸ್ಪೈನಲ್ ಕಾರ್ಡ್ ಮೂಲಕ. ಸೊ ಮೂಳೆಯ ಬಗ್ಗೆ ನಾವು ಹೇಳಬೇಕಾದ್ರೆ ವರ್ಟಿಬ್ರಲ್ ಕಾಲಮ್ ಅನ್ನುವಂಥದ್ದು ನಮ್ಮ ಬೆನ್ನು ಹುರಿಯಲ್ಲಿ, ಬೆನ್ನಿನಲ್ಲಿರುವಂತಹ ಮೂಳೆಯನ್ನು ನಾವು ವರ್ಟಿಬ್ರಲ್ ಕಾಲಮ್ ಅಂತ ಹೇಳ್ತೇವೆ. ಅದರ ಒಳಭಾಗದಲ್ಲಿರುವಂಥದ್ದು ಸ್ಪೈನಲ್ ಕಾರ್ಡ್. ಹಾಗಾದರೆ ನಮ್ಮ ಸ್ಪೈನಲ್ ಕಾರ್ಡನ್ನು, ಬೆನ್ನು ಹುರಿಯನ್ನು ಪ್ರೊಟೆಕ್ಟ್ ಮಾಡುವಂತಹ ಕಾರ್ಯ ಮಾಡುವಂತಹ ಮೂಳೆಯಾಗಿರುತ್ತೆ ವರ್ಟಿಬ್ರಲ್ ಕಾಲಮ್. ಅದರ ಸರಿಯಾದ ಉತ್ತರವಾಗಿದೆ ಬಿ ಸ್ಪೈನಲ್ ಕಾರ್ಡ್. ನೆಕ್ಸ್ಟ್ ಉತ್ತರ, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 13. ಬೋನ್ಸ್ ವರ್ಕ್ ಟುಗೆದರ್ ವಿತ್ ಡ್ಯಾಶ್ ಟು ಪ್ರೊಡ್ಯೂಸ್ ಮೂಮೆಂಟ್.
ಮೂಮೆಂಟ್ ಮಾಡಲಿಕ್ಕೆ ಮೂಳೆಗಳು ಯಾವುದರ ಜೊತೆಯಲ್ಲಿ ಕೆಲಸ ಮಾಡುತ್ತೆ ಅಂತ ಕೇಳಿದ್ದಾರೆ. ಹೇರ್ ಆ್ಯಂಡ್ ಸ್ಕಿನ್, ಬಿ ಮಸಲ್ಸ್ ಆ್ಯಂಡ್ ಜಾಯಿಂಟ್, ಸಿ ಬ್ಲಡ್, ಡಿ ನೈಲ್ಸ್ ಉಗುರುಗಳು. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಮಸಲ್ಸ್ ಆ್ಯಂಡ್ ಜಾಯಿಂಟ್ಸ್. ಅಲ್ಲಿ ನಾನು ಮೂರು ಸೇರಿದಾಗ ಮೂಮೆಂಟ್ ಆಗುತ್ತೆ ಅಂತ ಹೇಳಿದೆ. ಒಂದು ಮಸಲ್, ಬೋನ್, ಜಾಯಿಂಟ್. ಸೊ ಈ ಮೂರು ಅಂಗಗಳು ಸೇರಿದಾಗ ಒಂದು ಚಲನೆ ಅಥವಾ ಮೂಮೆಂಟ್ ಆಗುತ್ತೆ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ನಮಗೆ ಒಂದು ಕೊಟ್ಟಿದ್ದಾರೆ ಬೋನ್, ಮತ್ತೆರಡು ಏನು ಅಂತ ಕಂಡುಹಿಡೀಲಿಕ್ಕೆ ಬಂದಾಗ ಅಲ್ಲಿ ಮಸಲ್ ಬೇಕಾಗತ್ತೆ. ಮಸಲ್ ಬೋನನ್ನು ಪುಲ್ ಮಾಡ್ತದೆ. ಓಕೆ, ಜಾಯಿಂಟ್ಸು ನಮಗೆ ಹೆಲ್ಪ್ ಮಾಡ್ತದೆ ಮೂಮೆಂಟ್ ಮಾಡಲಿಕ್ಕೆ, ಡೈರೆಕ್ಷನ್ ಕೊಡ್ತದೆ, ಓಕೆ, ಸಪೋರ್ಟ್ ಮಾಡ್ತದೆ. ಸೊ ಈ ಮೂರು ಸೇರಿದಾಗ ಚಲನೆ ಆಗುತ್ತೆ. ಆದ್ದರಿಂದಾಗಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ ಮಸಲ್ಸ್ ಆ್ಯಂಡ್ ಜಾಯಿಂಟ್ಸ್. 14ನೇ ಪ್ರಶ್ನೆ ಆಗಿದೆ, ಬೋನ್ ಮ್ಯಾರೋ ಮೂಳೆ ಮಜ್ಜೆ ಅಂತ ಏನು ಹೇಳ್ತಾರೆ, ಪ್ರೊಡ್ಯೂಸರ್ಸ್ ಡ್ಯಾಶ್, ಅದು ಏನನ್ನು ಪ್ರೊಡ್ಯೂಸ್ ಮಾಡ್ತದೆ. ಎ ಹಾರ್ಮೋನ್ಸ್, ಬಿ ಬ್ಲಡ್ ಸೆಲ್ಸ್, ಸಿ ಸಲೈವಾ, ಡಿ ಎಂಜೈಮ್ಸ್. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ ಬ್ಲಡ್ ಸೆಲ್ಸ್. ರಕ್ತವನ್ನು, ಕೆಂಪು ರಕ್ತ ಕಣಗಳು ರೆಡ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು ವೈಟ್ ಬ್ಲಡ್ ಸೆಲ್ಸ್, ಪ್ಲೇಟ್ಲೆಟ್ಸ್, ಇದನ್ನು ಪ್ರೊಡ್ಯೂಸ್ ಮಾಡುವಂತಹ, ಉತ್ಪಾದನೆ ಮಾಡುವಂತಹ ಕೆಲಸ ನಮ್ಮ ಬೋನ್ ಮ್ಯಾರೋ ಮಾಡುತ್ತೆ. ಬೋನ್ ಮ್ಯಾರೋ ಅನ್ನುವಂಥದ್ದು ಮೂಳೆಯ ಒಳಭಾಗದಲ್ಲಿ ಇರುತ್ತೆ. ಅದರಲ್ಲಿ ಓಕೆ, ಅದು ನಾವು ಬೋನ್ ಬಗ್ಗೆ ಮತ್ತೆ ಸೆಷನ್ ಬರುತ್ತೆ, ಆವಾಗ ಮತ್ತು ಡೀಪ್. ಕ್ವಶನ್ ನಂಬರ್ 15 ಆಗಿರುತ್ತೆ, ಬ್ಲಡ್ ಸೆಲ್ ಫಾರ್ಮೇಷನ್ ಈಸ್ ಕಾಲ್ಡ್ ಡ್ಯಾಶ್. ಬ್ಲಡ್ ಸೆಲ್ ಫಾರ್ಮೇಷನನ್ನು ಏನಂತ ಕರೀತಾರೆ? ಆಪ್ಷನ್ ನಂಬರ್ ಉತ್ತರಗಳು ಎ ಕ್ಲಾಸಿಫಿಕೇಶನ್, ಆಸಿಫಿಕೇಶನ್ ಅಸ್ಥೀಕರಣ ಅಂತ ಹೇಳ್ತಾರೆ, ಬಿ ಹೆಮಟೋಪೋಯಸಿಸ್, ಸಿ ರೆಸ್ಪಿರೇಷನ್, ಡಿ ಡೈಜೆಷನ್. ಆದಮೇಲೆ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ ಹೆಮಟೋಪೋಯೋಸಿಸ್. ನೋಡಿ, ಹೆಮೋ ಅನ್ನುವಂಥದ್ದು ರಕ್ತಕ್ಕೆ ಹೆಮೋ ಅಂತ ಹೇಳ್ತಾರೆ. ಸೊ ನೀವು ಕೇಳಿರ್ಬೋದು ಹೆಮೋರೋಜ್ ಆಗಿದೆ, ಮೆದುಳಿನಲ್ಲಿ ಬ್ರೈನ್ ಹೆಮೋರೋಜ್ ಆಗಿದೆ ಅಂತ ಹೇಳ್ತಾರೆ. ಸೊ ಇದು ಹೆಮೋರೋಜ್ ಅಂತ ಹೇಳಿದರೆ ಏನು ಹೆಮೋ ಅಂತ ಹೇಳಿದರೆ ಬ್ಲಡ್ಡಿಗೆ ಸಂಬಂಧಪಟ್ಟಿರುವಂಥದ್ದು. ಸೊ ನಮ್ಮ ರಕ್ತ ಕಣಗಳ ನಿರ್ಮಾಣ ಆಗುವಂಥ ಏನು ಪ್ರೊಸೆಸ್ ಇದೆ ಅದನ್ನು ನಾವು ಏನಂತ ಹೇಳ್ತೇವೆ, ಹೆಮಟೋಪೋಯಸಿಸ್ ಅಂತ ಹೇಳ್ತೇವೆ. ಕನ್ನಡದಲ್ಲಿ ಅದನ್ನು ರಕ್ತ ಕಣ ನಿರ್ಮಾಣ ಅಂತ ಹೇಳಲಾಗುತ್ತೆ. ಸೊ ನೀವು ಈ ಟರ್ಮನ್ನು, ಹೆಮಟೋಪೋಯಸಿಸ್ ಟರ್ಮನ್ನು ನೆನಪಿಟ್ಕೊಳ್ಬೇಕು. ರಕ್ತ ಕಣ ನಿರ್ಮಾಣ ಅಲ್ಲ, ಬದಲಾಗಿ ಅದಕ್ಕೆ ಟೆಕ್ನಿಕಲ್ ಟರ್ಮ್ ಏನಿದೆ, ರಕ್ತ ಕಣ ನಿರ್ಮಾಣ ಆಗುವುದನ್ನು, ಬ್ಲಡ್ ಸೆಲ್ ಫಾರ್ಮೇಷನ್ ಆಗುವುದನ್ನು ಹೇಳ್ತಾರೆ ಹೆಮಟೋಪೋಯಸಿಸ್. ಈ ಟರ್ಮನ್ನು ನೆನಪಿಟ್ಕೊಳ್ಬೇಕು. 16ನೇ ಪ್ರಶ್ನೆ ಆಗಿರುತ್ತೆ, ಬೋನ್ ಸ್ಟೋರ್ ವಿಚ್ ಮಿನರಲ್. ಯಾವ ಮಿನರಲನ್ನು, ಖನಿಜವನ್ನು ಬೋನ್ ಸ್ಟೋರ್ ಮಾಡುತ್ತೆ? ಎ ಐರನ್, ಕಬ್ಬಿಣವನ್ನು, ಬಿ ಕ್ಯಾಲ್ಶಿಯಂ, ಸಿ ಜಿಂಕ್, ಡಿ ಸೋಡಿಯಂ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ ಕ್ಯಾಲ್ಶಿಯಂ. ನಮ್ಮ ಮೂಳೆಗಳು ಕ್ಯಾಲ್ಶಿಯಮನ್ನು ಸ್ಟೋರ್ ಮಾಡುತ್ತೆ. ಸೊ ಮೂಳೆಗಳು ಸ್ಟ್ರಾಂಗ್ ಆಗಲಿಕ್ಕೆ ಕ್ಯಾಲ್ಶಿಯಂ ಬೇಕು ಅಂತೇಳಿ ನಾನು ಅಲ್ಲೊಂದು ಲೆಸನ್ ಮಾಡುವಾಗ ಹೇಳಿದ್ದೆ. ಸೊ ನಾವು ನೆನ್ಪಿಟ್ಕೊಳ್ಬೇಕು, ಕ್ಯಾಲ್ಶಿಯಂ ಮತ್ತು ಮೂಳೆಗಳಲ್ಲಿರುವಂತಹ ಖನಿಜವಾಗಿರುತ್ತೆ, ಸ್ಟೋರ್ ಮಾಡುವಂತಹ ಖನಿಜವಾಗಿರುತ್ತೆ ಕ್ಯಾಲ್ಶಿಯಂ. 17ನೇ ಪ್ರಶ್ನೆ ಆಗಿರುತ್ತೆ, ಅಲಾಂಗ್ ವಿತ್ ಕ್ಯಾಲ್ಶಿಯಂನ ಜೊತೆಯಲ್ಲಿ ಬೋನ್ಸ್ ಆಲ್ಸೋ ಸ್ಟೋರ್ಸ್ ಡ್ಯಾಶ್. ಮೂಳೆಗಳು ಮತ್ತೆ ಏನನ್ನು ಸ್ಟೋರ್ ಮಾಡ್ತವೆ? ಅದು ಎ ಕಾಪರ್ ತಾಮ್ರ, ಬಿ ಫಾಸ್ಫರಸ್, ಸಿ ಅಯೋಡಿನ್, ಡಿ ಮ್ಯಾಗ್ನೀಷಿಯಂ. ಸೊ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ ಫಾಸ್ಫರಸ್. ನೋಡಿ, ಕ್ಯಾಲ್ಶಿಯಂ, ಫಾಸ್ಫರಸ್ ಈ ಖನಿಜಗಳನ್ನು ಮೂಳೆ ಅನ್ನುವಂಥದ್ದು ಸ್ಟೋರ್ ಮಾಡುವಂಥ ಕೆಲಸ ಮಾಡುತ್ತೆ. ಸೊ ನೆಕ್ಸ್ಟ್ ಉತ್ತರ ಪ್ರಶ್ನೆ 18ನೇ ಪ್ರಶ್ನೆ, ಹೌ ಮೆನಿ ಟೈಪ್ಸ್ ಆಫ್ ಬೋನ್ಸ್ ಆರ್ ದೇರ್? ಹೌ ಮೆನಿ ಟೈಪ್ಸ್ ಆಫ್ ಬೋನ್ಸ್ ಆರ್ ದೇರ್. ನೋಡಿ, ಈ ಒಂದು ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಈ ಒಂದು ಪ್ರಶ್ನೆ ಇರುವಂಥದ್ದು ಮುಖ್ಯವಾಗಿ ಬೋನ್ನ ಶೇಪ್ ಮೇಲೆ, ಬೋನ್ನ ಆಕಾರದ ಮೇಲೆ ಮೂಳೆಗಳನ್ನು ಎಷ್ಟು ವಿಧವಾಗಿ ವಿಂಗಡಿಸಬಹುದು ಅನ್ನುವಂಥದ್ದು ಪ್ರಶ್ನೆ. ನಾನು ಎಕ್ಸ್ಪ್ಲೈನ್ ಮಾಡುವಾಗಲೂ ಅದರ ಬಗ್ಗೆ ಹೇಳಿದ್ದೇನೆ. ಸೊ ಶೇಪ್ ಮೇಲೆ, ಅದರ ಆಕಾರದ ಅನುಗುಣವಾಗಿ ಬೋನ್ಗಳನ್ನು ಎಷ್ಟು ವಿಧವಾಗಿ ವಿಂಗಡಿಸಲಾಗಿದೆ? A3, B4, C5, D6. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ C5. 5 ಬಗೆಯ ಮೂಳೆಗಳು ಅದರ ಆಕಾರದಂತೆ ಅವುಗಳನ್ನು ವಿಸ್ತರಿಸಲಾಗಿದೆ, ಅದನ್ನು ಎಕ್ಸ್ಪ್ಲೈನ್ ಮಾಡಲಾಗಿದೆ, ಅಥವಾ 5 ಬಗೆ ಇದೆ ಅಂತ ತಿಳಿಸಲಾಗಿದೆ. 19ನೇ ಪ್ರಶ್ನೆ, ಫೀಮರ್, ತೊಡೆಯಲ್ಲಿರುವಂತಹ ಮೂಳೆ, ಅದು ಫೀಮರ್ ಅಂತ ಹೇಳ್ತಾರೆ, ಅಲ್ಲಿ ತೊಡೆಯ ಮೂಳೆ ಅಂತ ನಿಮ್ಗೆ ಗೊತ್ತಾಗಲಿ ಅಂತೇಳಿ ನಾನು ಹಾಕಿರುವಂಥದ್ದು. ಫೀಮರ್ ಈಸ್ ಎ ಡ್ಯಾಶ್ ಬೋನ್.
ಫೀಮರ್ ಅನ್ನುವಂಥದ್ದು ಡ್ಯಾಶ್ ಬೋನ್, ಯಾವ ಬಗೆಯ ಬೋನ್ ಆಗಿದೆ? ಎ ಫ್ಲ್ಯಾಟ್ ಬೋನ್, ಬಿ ಲಾಂಗ್ ಬೋನ್, ಸಿ ಶಾರ್ಟ್ ಬೋನ್ ಆರ್ ಡಿ ಇರ್ರೆಗ್ಯುಲರ್ ಬೋನ್. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ನೋಡಿ, ತೊಡೆಯ ಮೂಳೆ ಅಂದ ತಕ್ಷಣ ನಮ್ಗೆ ಗೊತ್ತಾಗುತ್ತೆ, ಬಟ್ ಅಲ್ಲಿ ಫೀಮರ್ ಅನ್ನುವಂಥ ವರ್ಡನ್ನು ನಾವು ನೆನ್ಪಿಟ್ಕೊಳ್ಬೇಕು. ಫೀಮರ್ ಅನ್ನುವಂಥದ್ದು ತೊಡೆಯಲ್ಲಿರುತ್ತೆ, ಸೊ ಅದು ನಮ್ಮ ದೇಹದ ಉದ್ದನೆಯ ಮೂಳೆಯಾಗಿರುತ್ತೆ. ಸೊ ಆದ್ದರಿಂದಾಗಿ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಬಿ ಲಾಂಗ್. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಲಾಂಗ್ ಬೋನ್, ಬಿ ಲಾಂಗ್ ಬೋನ್, ಉದ್ದನೆಯ ಮೂಳೆ. 20ನೇ ಪ್ರಶ್ನೆ, ಕಾರ್ಪಲ್ಸ್. ಈ ವರ್ಡನ್ನು ನೆನ್ಪಿಟ್ಕೊಂಡು ನೋಡಿ, ಕಾರ್ಪಲ್ಸ್ ಫೀಮರ್ ತೊಡೆಯಲ್ಲಿರುವಂಥದ್ದು, ಕಾರ್ಪಲ್ಸ್ ನಮ್ಮ ರಿಸ್ಟಲ್ಲಿರುವಂಥದ್ದು. ಕಾರ್ಪಲ್ಸ್ ಮಣಿಕಟ್ಟಿನ ಮೂಳೆಗಳೇನಿದೆ ಆರ್ ಡ್ಯಾಶ್ ಬೋನ್ಸ್, ಅವುಗಳು ಎಂತಹ ಆಕಾರದ ಬೋನುಗಳು, ಯಾವ ಬಗೆಯ ಬೋನುಗಳು ಅನ್ನುವಂಥ ಪ್ರಶ್ನೆ ಇದೆ. ಎ ಲಾಂಗ್ ಬೋನ್ಸ್, ಬಿ ಫ್ಲ್ಯಾಟ್ ಬೋನ್ಸ್, ಸಿ ಶಾರ್ಟ್ ಬೋನ್ಸ್, ಡಿ ಸಿಸೆಮಾಯ್ಡ್ ಬೋನ್ಸ್. ಸೊ ಕಾರ್ಪಲ್ಸ್ ಅನ್ನುವಂಥದ್ದು ಶಾರ್ಟ್ ಬೋನ್ಸ್ ಆಗಿದೆ, ಚಿಕ್ಕ ಮೂಳೆಗಳಾಗಿದೆ. ಇದು ನಮಗೆ ಕೆಲವೊಂದು ಮೂಮೆಂಟನ್ನು ಮಾಡಲಿಕ್ಕೆ, ಕೆಲವೊಂದು ಮೂಮೆಂಟನ್ನು, ಸೂಕ್ಷ್ಮವಾದ ಕೆಲಸವನ್ನು ಮಾಡಲಿಕ್ಕೆ ಹೆಲ್ಪ್ ಮಾಡ್ತದೆ. ಶಾರ್ಟ್ ಬೋನ್ಸ್ ಇದು ನಮ್ಮ ರಿಸ್ಟಲ್ಲಿ, ನಮ್ಮ ಆ್ಯಂಕಲ್ನಲ್ಲಿ ಇರುತ್ತೆ ಅನ್ನೋದನ್ನು ನಾನು ಕ್ಲಾಸ್ ಮಾಡುವಾಗ ಹೇಳಿದ್ದೆ. 21ನೇ ಪ್ರಶ್ನೆ, ವಿಚ್ ಈಸ್ ಆ್ಯನ್ ಎಕ್ಸಾಂಪಲ್ ಆಫ್ ಫ್ಲ್ಯಾಟ್ ಬೋನ್ಸ್. ಫ್ಲ್ಯಾಟ್ ಬೋನಿಗೆ ಉದಾಹರಣೆ ಯಾವುದು? ಫೀಮರ್, ರೇಡಿಯಸ್, ಸ್ಕಲ್, ಟಿಬಿಯಾ. ಫೀಮರ್ ಅನ್ನುವಂಥದ್ದು ತೊಡೆಯ ಭಾಗದಲ್ಲಿರುವಂಥದ್ದು, ಅಲ್ಲ ಮತ್ತು ರೇಡಿಯಸ್ ಕೈಯಲ್ಲಿರುವಂಥದ್ದು, ಟಿಬಿಯಾ ಅನ್ನುವಂಥದ್ದು ಕಾಲಿನಲ್ಲಿರುವಂತಹ ಬೋನ್ ಆಗಿದೆ. ಸೊ ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ ಸಿ ಸ್ಕಲ್ಸ್. ಫ್ಲ್ಯಾಟ್ ಬೋನಿಗೆ ಅತಿ ಉತ್ತಮವಾದಂತಹ ಉದಾಹರಣೆಯಾಗಿದೆ ಸಿ ಸ್ಕಲ್. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ನಮ್ಮ ತಲೆಬುರುಡೆಯಲ್ಲಿರುವಂತಹ ಮೂಳೆ ಏನಿದೆ ಅದು ಫ್ಲ್ಯಾಟ್ ಬೋನ್ ಆಗಿರುತ್ತೆ. ನೆಕ್ಸ್ಟ್ 22ನೇ ಪ್ರಶ್ನೆ ಆಗಿರುತ್ತೆ, ವರ್ಟಿಬ್ರಾ ಬೆನ್ನೆಲುಬುಗಳು ಡ್ಯಾಶ್ ಬೋನ್ಸ್, ಬೆನ್ನೆಲುಬಿನಲ್ಲಿರುವಂತಹ ಮೂಳೆಗಳು ಎಂತಹ ಬಗೆಯ ಮೂಳೆಗಳು? ಲಾಂಗ್ ಬೋನ್ಸ್, ಬಿ ಫ್ಲ್ಯಾಟ್ ಬೋನ್ಸ್, ಸಿ ಇರ್ರೆಗ್ಯುಲರ್ ಬೋನ್ಸ್, ಡಿ ಶಾರ್ಟ್ ಬೋನ್ಸ್. ನಾನು ಇದರ ಲೆಸನನ್ನು ಮಾಡುವಾಗ ಕ್ಲಿಯರಾಗಿ ಎಕ್ಸ್ಪ್ಲೇನ್ ಮಾಡಿದ್ದೇನೆ. ಯಾರ್ಯಾರು ಅದನ್ನು ವಿಡಿಯೋನ ನೋಡಲಿಲ್ಲ ಅದನ್ನು ಕೂಡ ನೋಡಿ. ನಮ್ಮ ಬೆನ್ನುಹುರಿಯಲ್ಲಿ ಬ್ಯಾಕಲ್ಲಿರುವಂಥದ್ದು, ಬೆನ್ನೆಲುಬಿನಲ್ಲಿರುವಂತಹ ಮೂಳೆಗಳು ಏನಿದೆ ಅದು ಇರ್ರೆಗ್ಯುಲರ್ ಮೂಳೆಗಳಾಗಿರುತ್ತೆ, ಅನಿಯಮಿತವಾದಂತಹ ಮೂಳೆಗಳು. ಅದಕ್ಕೆ ನಿರ್ದಿಷ್ಟವಾದ ಆಕಾರ ಇಲ್ಲದೇ ಇರೋದ್ರಿಂದಾಗಿ ಅದನ್ನು ನಾವು ಇರ್ರೆಗ್ಯುಲರ್ ಬೋನ್ ಅಂತ ಕರಿತೇವೆ. 23ನೇ ಪ್ರಶ್ನೆ ಆಗಿರುತ್ತೆ, ಪಟೇಲ. ನೋಡಿ, ಈ ಟರ್ಮನ್ನು ಯಾವತ್ತು ನೆನಪಿಟ್ಕೊಳ್ಬೇಕು ಸುಲಭವಾಗಿ. ಪಟೇಲ ಇದು ಈಸ್ ಎ ಡ್ಯಾಶ್ ಬೋನ್. ಅಲ್ಲಿ ಮಂಡಿ ಚಿಪ್ಪು ಅಂತ ಕೊಡಲ್ಲ ಇದರಲ್ಲಿ ಎಕ್ಸಾಂಪಲಲ್ಲಿ, ಪಟೇಲ ಅಂತಲೇ ಕೊಡ್ತಾರೆ. ಅಲ್ಲಿ ಪಟೇಲ ಅನ್ನುವಂಥದ್ದು ಯಾವ ವಿಧದ ಬೋನ್ ಆಗಿದೆ, ಅಥವಾ ಪಟೇಲ ಎಲ್ಲಿರುತ್ತೆ, ಅಥವಾ ಮೊಣಗಾಲಿನಲ್ಲಿರುವಂಥ ಮೂಳೆ ಯಾವುದು, ಈ ರೀತಿ ಯಾವುದೇ ರೀತಿಯಲ್ಲೂ ಪ್ರಶ್ನೆ ಕೇಳ್ಬೋದು. ಸೊ ಇಲ್ಲಿ ಪ್ರಶ್ನೆ ಇರುವಂಥದ್ದು ಪಟೇಲ ಈಸ್ ಎ ಡ್ಯಾಶ್ ಬೋನ್, ಎಂತಹ ಬಗೆಯ ಮೂಳೆ ಆಗಿದೆ ಪಟೇಲ. ಅದಕ್ಕೆ ಸರಿಯಾದ ಉತ್ತರವಾಗಿದೆ ಸಿಸೆಮಾಯ್ಡ್ ಬೋನ್. ನಾನು ಹೇಳಿದೆ ಸಿಸೆಮಾಯ್ಡ್ ಬೋನಿಗೆ ಅತ್ಯುತ್ತಮವಾದಂತಹ ಉದಾಹರಣೆಯಾಗಿದೆ ಪಟೇಲ ಅನ್ನುವಂಥದ್ದು. ಇದು ನಮ್ಮ ಮೊಣಗಾಲಿನಲ್ಲಿ ಇರುತ್ತೆ. ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 24, ವಿಚ್ ಇಸ್ ದ ಲಾರ್ಜೆಸ್ಟ್ ಬೋನ್. ನಮ್ಮ ದೇಹದಲ್ಲಿರುವಂಥ ಅತಿ ದೊಡ್ಡದಾದ, ಲಾರ್ಜೆಸ್ಟ್ ನೋಡಿ, ಅತಿ ಉದ್ದವಾದ, ಬಿಗ್ಗೆಸ್ಟ್ ದೊಡ್ಡದಾದ, ಈ ವರ್ಡನ್ನು ನೆನ್ಪಿಡ್ಕೊಳ್ಳಿ. ಬಟ್ ಲಾರ್ಜೆಸ್ಟ್, ಬಿಗ್ಗೆಸ್ಟ್, ಸ್ಟ್ರಾಂಗೆಸ್ಟ್, ಓಕೆ, ಬಲಿಷ್ಠವಾದಂಥದ್ದು, ಉದ್ದದಾದಂಥದ್ದು, ದೊಡ್ಡದಾಗಿರುವಂಥದ್ದು, ಈ 3 ಪ್ರಶ್ನೆಗಳಿಗೆ ಉತ್ತರ ಒಂದೇ ಆಗಿರುತ್ತೆ. ಏನದು? ಎ ಟಿಬಿಯಾ, ಬಿ ರೇಡಿಯಸ್, ಸಿ ಫೀಮರ್, ಡಿ ಫಿಬುಲಾ. ಸೊ ಇದಕ್ಕೆ ಸರಿಯಾದ ಉತ್ತರವಾಗಿದೆ, ನಮ್ಗೆ ಗೊತ್ತಿದೆ ಫೀಮರ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿರುವಂತಹ ಅತಿ ದೊಡ್ಡದಾದ, ಅತಿ ಉದ್ದನೆಯ ಮತ್ತು ಅತಿ ಸ್ಟ್ರಾಂಗ್ ಆಗಿರುವಂತಹ ಬೋನ್ ಆಗಿದೆ. ನೆಕ್ಸ್ಟ್, ವಿಚ್ ಈಸ್ ದ ಸ್ಮಾಲೆಸ್ಟ್ ಬೋನ್. ಅತಿ ಚಿಕ್ಕದಾದಂತಹ ಬೋನ್ ಮಾನವ ದೇಹದಲ್ಲಿರುವಂಥದ್ದು ಯಾವುದು? ರೇಡಿಯಸ್, ಸ್ಟೇಪ್ಸ್, ಪಟೇಲ ಅಲ್ಲ. ಇದಕ್ಕೆ ಸರಿಯಾದ ಉತ್ತರವಾಗಿರುತ್ತೆ. ನಾನು ಹೇಳಿದೆ ಕಿವಿಯಲ್ಲಿ ಇರುವಂತಹ ಸ್ಟೇಪ್ಸ್ ಅನ್ನುವಂಥದ್ದು ಅತಿ ಚಿಕ್ಕದಾದಂತಹ ಬೋನ್ ಆಗಿರುತ್ತೆ. ಕಿವಿಯಲ್ಲಿರುವಂಥ ಸ್ಟೇಪ್ಸ್ ಮೂಳೆ ಅನ್ನುವಂಥದ್ದು ನಮ್ಮ ದೇಹದ ಅತಿ ಚಿಕ್ಕ ಮೂಳೆ ಆಗಿರುತ್ತೆ. ಸ್ಟೇಪ್ಸ್ ಅತಿ ಚಿಕ್ಕದಾದ ಮೂಳೆ. ವಿಚ್ ಇಸ್ ದ ಸ್ಟ್ರಾಂಗೆಸ್ಟ್ ಬೋನ್. ಅತ್ಯಂತ ಬಲವಾದಂತಹ ಮೂಳೆ ಯಾವುದು? ಇದು ಈಗಾಗಲೇ ನಾನು ಹೇಳಿದ್ದೇನೆ, ಫೀಮರ್ ಅನ್ನುವಂಥದ್ದು ನಮ್ಮ ದೇಹದಲ್ಲಿರುವಂಥ ಸ್ಟ್ರಾಂಗೆಸ್ಟ್ ಬೋನ್. ನೋಡಿ, ನೀವು ಕಾಣ್ತಾ ಇದ್ದೀರಿ, ಫೀಮರ್
ಅದು ನಮ್ಮ ತೊಡೆಯಲ್ಲಿರುವಂಥ ಬೋನ್, ಅದು ಸ್ಟ್ರಾಂಗೆಸ್ಟ್ ಬೋನ್ ಆಗಿದೆ. ಸೊ ಆತ್ಮೀಯರೇ, ಇದಿಷ್ಟು 27 ಪ್ರಶ್ನೆಗಳು. 27 ಪ್ರಶ್ನೆಗಳಲ್ಲಿ ಎಷ್ಟು ಪ್ರಶ್ನೆಗಳಿಗೆ ಉತ್ತರವನ್ನು ನೀವು ಸರಿಯಾಗಿ ಗೆಸ್ ಮಾಡಿದ್ದೀರಿ ಕಮೆಂಟ್ನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದಕ್ಕೆ ಸಂಬಂಧಪಟ್ಟ ಸೀರೀಸ್ ಆಫ್ ವಿಡಿಯೋಸ್ಗಳಿಗೆ ನನ್ನ ಚಾನಲನ್ನು ಕಂಟಿನ್ಯೂ ಆಗಿ ವೀಕ್ಷಣೆ ಮಾಡ್ತಾ ಇರಿ. ಮತ್ತು ಇದಕ್ಕೆ ಸಂಬಂಧಪಟ್ಟ ಪ್ರಶ್ನೋತ್ತರಗಳನ್ನು, ನೋಟ್ಸ್ಗಳನ್ನು ನನ್ನ ಟೆಲಿಗ್ರಾಮ್ ಆ್ಯಪ್ನಲ್ಲಿ ಹಾಕ್ತೇನೆ. ವಾಟ್ಸಪ್, ಯೂಟ್ಯೂಬ್ ಈ 3 ಲಿಂಕನ್ನು ನಾನು ಇದರಲ್ಲಿ QR ಕೋಡಲ್ಲಿ ಹಾಕಿದ್ದೇನೆ. ಇದೆಲ್ಲವನ್ನು ಸಬ್ಸ್ಕ್ರೈಬ್ ಮಾಡಿ ನೀವು ಸೀರೀಸ್ ಆಫ್